ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದವರನ್ನ ಪೊಲೀಸರು ಬೇಟೆಯಾಡಿದ್ದಾರೆ. ಇಲ್ಲಿ ರಾಜ್ಯದ ಪೊಲೀಸರು ಡ್ರಗ್ಸ್ ತನಿಖೆ ನಡೆಸುತ್ತಿದ್ರೆ, ಅತ್ತ ಮೈಸೂರಿನಲ್ಲಿ ಗುಜರಾತ್ ಪೊಲೀಸರು ದಾಳಿ ನಡೆಸಿದ್ರು. ಡ್ರಗ್ಸ್ ಲ್ಯಾಬ್ ಆರೋಪದಲ್ಲಿ ಶೋಧ ನಡೆಸಲಾಗಿತ್ತು. ಬೆಂಗಳೂರಿನಲ್ಲಿ 4 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್. ಬೆಂಗಳೂರಿನಲ್ಲಿ ಬಿಗ್ ಬೇಟೆಯಾಡಿರೋ ಪೊಲೀಸರು 4 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಸಾಗಾಟ ಮಾಡಲಾಗ್ತಿತ್ತು. ಈ ಸಂಬಂಧ ಕೇರಳ ಮೂಲದ 7 ಆರೋಪಿಗಳು ಸೇರಿ 10 ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 3 ಕೆಜಿ ಹೈಡ್ರೋ ಗಾಂಜಾ, 50 ಗ್ರಾಂ MDMA ಮತ್ತು ಚರಸ್, 500 LSD ಸ್ಟ್ರಿಪ್ಸ್, 10 ಕೆಜಿ ಗಾಂಜಾ, 2 ಕಾರು, 14 ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದೆ. ಹೀಗೆ ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆಕೋರರನ್ನ ಬಂಧಿಸಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ರೆ, ಅತ್ತ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ಲ್ಯಾಬ್ ಇರೋ ಬಗ್ಗೆ ಅನುಮಾನ ಇತ್ತು. ಹೀಗಾಗಿ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ಮೈಸೂರು ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಫಿನೈಲ್ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿ ಪರಿಶೀಲಿಸಲಾಗಿದೆ. ಡಿಟರ್ಜೆಂಟ್, ಸೋಡಾ, ಉಪ್ಪು ಸೇರಿದಂತೆ ಕಚ್ಚಾ ವಸ್ತುಗಳು ಪತ್ತೆಯಾಗಿವೆ. ನೀವೆಲ್ಲ ಕೇಳ್ತಾ ಇದ್ದೀರಾ, ಇಟ್ಸ್ ಅ ಫಾಲೋ ಅಪ್ ಕೇಸ್. ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವು ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಬೆಂಗಳೂರಿನ NCB ಟೀಮ್ ಮಾದಕ ದ್ರವ್ಯ ಜಾಲ ಪತ್ತೆ ಹಚ್ಚಿತ್ತು. ಬಂಧಿತರ ಮಾಹಿತಿ ಮೇರೆಗೆ ಮೈಸೂರಿನಲ್ಲಿ ದಾಳಿ ನಡೆಸಲಾಗಿದೆ. ನಾನೀಗ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಗಣಪತ್ ಲಾಲ್ ಅವರ ಒಂದು ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಒಂದು ಘಟಕ ಏನಿದೆ, ಇಲ್ಲಿ ಫೆನಾಯಿಲ್ ಅನ್ನು ತಯಾರಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿ ಮತ್ತು ಮೈಸೂರು ಪೊಲೀಸರು ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಷ್ಟಕ್ಕೂ ಬೋರೇಗೌಡರಿಗೆ ಸೇರಿದ್ದ ಬಿಲ್ಡಿಂಗ್ ಅನ್ನ ವರ್ಷದ ಹಿಂದೆ ಗಣಪತ್ ಲಾಲ್ಗೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಗಣಪತ್ ಲಾಲ್ ಇಲ್ಲಿ ಮಷಿನ್ಗಳನ್ನ ಅಳವಡಿಸಿದ್ದು ಇನ್ನೂ ಕೆಲಸ ಆರಂಭಿಸಿಲ್ಲ ಅಂತಾರೆ ಬಿಲ್ಡಿಂಗ್ ನ ಮಾಲೀಕರ ಪರ ವಕೀಲರು. ಗುಜರಾತ್ ಅಲ್ಲಿ ಒಬ್ಬನ ಡ್ರಗ್ಸ್ ಸೀಸ್ ಮಾಡಿದ್ರಂತೆ. ಅವನ ಕಡೆ ಇವರು ರಿಲೇಟಿವ್ ಅಂತೆ, ಈ ಟೆನೆಂಟ್. ಅದಕ್ಕೆ ಅವ್ರನ್ನ ಕೂಡ ವಿಚಾರಣೆ ತಗೊಂಡಿದ್ದಾರೆ. ಗಣಪತ್ ಅವ್ರ ರಿಲೇಟಿವ್ ಅಂತೆ, ಅವರನ್ನು ವಿಚಾರಣೆ ತಗೊಂಡಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸಕ್ಕೆ ಇವ್ರನ್ನು ಕೂಡ ಕರ್ಸ್ಕೊಂಡಿದ್ದಾರೆ ಈಗ ಓನರ್ನ, ಬೋರೇಗೌಡರನ್ನ. ಬೆಂಗಳೂರು ಪೊಲೀಸರು ಬಿಗ್ ಡ್ರಗ್ಸ್ ಬೇಟೆಯಾಡಿದ್ರೆ, ಇತ್ತ ಮೈಸೂರಿನಲ್ಲಿ ಡ್ರಗ್ಸ್ ಲ್ಯಾಬ್ ಆರೋಪದಲ್ಲಿ ಇಂದು ದಾಳಿಯಾಗಿದೆ. ಬೆಂಗಳೂರಿನಿಂದ ಶಿವಪ್ರಸಾದ್ ಜೊತೆ ರಾಮ್, TV9 ಮೈಸೂರು.